ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇವತ್ತು ಅತ್ಯಂತ ಶ್ರೇಷ್ಠವಾದಂಥ ದಿನ ಅಂತ ನಾನು ಭಾವಿಸಿದ್ದೀನಿ. ಆಜಾದ್ ಭಾರತ್ ಸಿನಿಮಾವನ್ನು ಪ್ರಾರಂಭ ಮಾಡಿ ನೇತಾಜಿಯವರ ಬಗ್ಗೆ ಈಗಿನ ಬರುವಂಥ ದಿನಮಾನಗಳಲ್ಲಿ ಮಕ್ಕಳು ನೇತಾಜಿ ಯಾರು ಅನ್ನೋದನ್ನು ಮರೆಯುವಂಥ ಕಾಲಿದೆ. ಅಂಥದ್ರಲ್ಲಿ ರೂಪಾಯಿಯರವರು ಮತ್ತು ಅವ್ರ ಸಂಘಟಕರು ಕೂಡಿ ಒಂದು ಸಿನಿಮಾ ಮಾಡಿ ಉತ್ತಮವಾದಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರ ಓಪನಿಂಗ್ ಇದಕ್ಕೆ ನಾನು ಹೋಗಿದ್ದೆ. ಇದನ್ನು ಪ್ರಾರಂಭ ಮಾಡುವಾಗ ಅವತ್ತು ನಾನು ಮಾತಾಡಿದ್ದೆ, ಇವತ್ತೇನು ಸಿನಿಮಾಗಳು ಬರ್ತಾವೆ, ಇವತ್ತಿನ ದಿನಮಾನ ಮಕ್ಕಳಿಗೆ ಬರೀ ಎಂಟರ್ಟೈನ್ಮೆಂಟ್ ಬೇಕು, ಇಂಥ ಸಿನಿಮಾ ನೋಡೋದಿಲ್ಲ. ಇಂಥ ಸಿನಿಮಾವನ್ನು ನೋಡಿದರೆ ಮಕ್ಕಳೆಲ್ಲ ಬರುವಂಥ ಸಿನಿಮಾ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಮತ್ತು ಹೆಮ್ಮೆ ಪಡುವಂಥ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕ ಜನತೆ ಪರವಾಗಿ ರೂಪಾಯಿಯರ ಮತ್ತು ಅವ್ರ ಸಂಘಟನೆಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಸಿನಿಮಾಗಳೆಲ್ಲ ನಡಿಬೇಕು, ಇನ್ನಷ್ಟು ಜಾಸ್ತಿ ಎಲ್ಲ ಜನ ನೋಡ್ಬೇಕಂತೇಳಿ ತಮ್ಮ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಹಾಗೂ ಶುಭವನ್ನು ಕೋರ್ತೀವಿ. ನಮ್ಮ ರೂಪಾಯಿಯರವರು ಭಾಳ ವರ್ಷಗಳಿಂದ ನನಗೆ ಪರಿಚಯ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಭಾಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಚಿತ್ರಗಳನ್ನು ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಅವರ ಯಜಮಾನರು ಶ್ರೀವತ್ಸ ಅವರು, ಗೌತಮ್ ಶ್ರೀವತ್ಸ ಅವರು ಕೂಡ ಆತ್ಮೀಯರಾಗಿದ್ದರು. ಬಹುಶಃ ಅವರು ಮದುವೆ ಆದ ನಂತರ ಕೂಡ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ. ನಮ್ಮ ಭಾರತೀಯರು ದೇಶಭಕ್ತಿಯನ್ನು ಇಟ್ಕೊಂಡು ಯಾವ ರೀತಿ ನಾವು ಪುಸ್ತಕದಲ್ಲಿ ಓದಿದ್ದೀವಿ, ಅದೇ ರೀತಿಯಲ್ಲಿ ನಿಜ ಜೀವನದಲ್ಲಿ ಕೂಡ ನಮ್ಮ ಈ ವೀಕ್ಷಕರು ಏನಿದ್ದಾರೆ, ಭಾಳ ಜನ ಈ ಒಂದು ಆಜಾದ್ ಭಾರತ್ ಚಿತ್ರದ ಮೂಲಕ ಇಡೀ ಹಿಂದೂಸ್ತಾನ್ ಏನು ಹೇಳ್ತೀವಿ, ಭಾರತದಲ್ಲಿ ನಮ್ಮ ಈ ಒಂದು ದೇಶಭಕ್ತಿಯಿಂದ ಈ ಥರ ಕೂಡ ನಾವು ಚಿತ್ರವನ್ನು ಮಾಡ್ಬೋದು ಅಂತೇಳಿ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಬೇಕು. ಆಗಲೇ ಅವರು ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ಪಾರ್ಲಿಮೆಂಟಲ್ಲಿ MP ಗಳಿಗೂ ಕೂಡ ತೋರಿಸ್ಬೇಕು ಅನ್ನೋ ಒಂದು ಪ್ಲಾನನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಈ ಒಂದು ಚಿತ್ರ ನಮಗೂ ಕೂಡ ನೋಡಿ ಭಾಳ ಖುಷಿ ಆಯಿತು. ನಮ್ಮಂಥ ದೇಶಭಕ್ತಿ ಇರತಕ್ಕಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪಿಕ್ಚರ್ನ ನೋಡಬೇಕು. ಮತ್ತು ರೂಪಾಯಿಯರ್ ಮೀರಾ ಒಂದು ಪಾತ್ರಕ್ಕೆ ಅಭಿನಯವನ್ನು ಮಾಡಿದ್ದಾರೆ. ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ತುಂಬ ಚೆನ್ನಾಗಿ ಈ ಅಭಿನಯ ಮಾಡಿದ್ದಾರೆ. ಈ ಚಿತ್ರ ಯಶಸ್ವಿ ಆಗಲಿ. ಆಲ್ ದಿ ಬೆಸ್ಟ್ ಫಾರ್ ಆಜಾದ್ ಭಾರತ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ರೂಪಾಯಿಯರ್ ಮತ್ತು ಗೌತಮ್ ಶ್ರೀವತ್ಸ ಅವರಿಗೆ. ಆಲ್ ದಿ ಬೆಸ್ಟ್.